ನಮಸ್ತೆ. ಇವತ್ತು ವಿಷನ್ ಬೋರ್ಡ್ ಅಂದರೆ ಏನು, ವಿಷನ್ ಬೋರ್ಡನ್ನು ಏನಕ್ಕೆಲ್ಲ ಬಳಸ್ಬೋದು ಅಂತ ನೋಡೋಣ. ವಿಷನ್ ಬೋರ್ಡ್ ಅಂದರೆ ನಾವು ಯಾವ ವಸ್ತುವನ್ನು ಬಯಸ್ತೀವೋ ಅಥವಾ ಬದುಕನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂದು ಬಯಸ್ತೀವೋ ಅದಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ಅಂಟಿಸುವುದರ ಮೂಲಕ ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಬೋದಾಗಿದೆ. ಮೊದಲು ನಮಗೆ ಏನು ಬೇಕು ಅದನ್ನು ನಿರ್ಧಾರ ಮಾಡ್ಕೋಬೇಕು. ನಂತರ ವಿಷನ್ ಬೋರ್ಡ್ ರೆಡಿ ಮಾಡ್ಕೋಬೇಕಾಗುತ್ತದೆ. ಎಕ್ಸಾಂಪಲ್, ನಿಮಗೆ ಮನೆ ಬೇಕಾಗಿರ್ಬೋದು, ಇಲ್ಲ ಕಾರು, ಆಫೀಸ್, ಒಡವೆ, ಇಲ್ಲ ನೀವು ಎಲ್ಲಿಯಾದರೂ ಪ್ರವಾಸಕ್ಕೆ ಹೋಗಲಿಕ್ಕೆ ಇಷ್ಟಪಟ್ಟಿದ್ರೆ ಈ ತರಹ ಯಾವುದೇ ವಿಷಯ ಇರ್ಬೋದು. ಆ ವಿಷಯಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಈ ವಿಷನ್ ಬೋರ್ಡನ್ನು ಮಾಡಬೇಕಾಗಿರುತ್ತೆ. ಈಗ ಉದಾಹರಣೆಗೆ ಒಂದು ಮನೆಯ ಚಿತ್ರಗಳನ್ನು ಕಲೆಕ್ಟ್ ಮಾಡಿ ಆ ಎಲ್ಲ ಪೋಸ್ಟ್ಗಳನ್ನು ಒಂದು ಕಾರ್ಬನ್ ಶೀಟ್ ಮೇಲೆ ಅಂಟಿಸಿ ನಿಮ್ಮ ಗೋಡೆಗೆ ನೇತಾಕಬೇಕಾಗುತ್ತೆ. ನೀವು ಪ್ರತಿದಿನ ಆ ವಿಷನ್ ಬೋರ್ಡ್ ನೋಡ್ತಿರ್ತೀರಾ, ವಾವ್, ನನ್ನ ಅಡುಗೆ ಮನೆ ಎಷ್ಟು ಚೆನ್ನಾಗಿದೆ, ನನ್ನ ಬೆಡ್ರೂಮ್ ಎಷ್ಟು ಚೆನ್ನಾಗಿದೆ, ನನ್ನ ಬಾತ್ರೂಮ್ ಎಷ್ಟು ಚೆನ್ನಾಗಿದೆ, ನನ್ನ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಖುಷಿ ಪಡ್ತೀರಾ, ತುಂಬ ಫೀಲ್ ಮಾಡ್ತೀರಾ. ನೀವು ಹೀಗೆ ಪ್ರತಿನಿತ್ಯ ಮಾಡೋದ್ರಿಂದ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗ್ತದೆ. ನಿಮ್ಮ ಡ್ರೀಮ್ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ನೀವು ವಿಷನ್ ಬೋರ್ಡ್ನ ಹೀಗೆ ಮಾಡಬೇಕು ಅಂತ ಏನಿಲ್ಲ. ನಮಗೆ ಬೇಕಾದ ಚಿತ್ರಗಳನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಫ್ರಿಜ್ ಮೇಲೆ ಇಲ್ಲ ಅಂಟಿಸ್ಬೋದು, ಇಲ್ಲ ಒಂದು ಡೈರಿಯಲ್ಲಿ ಕೂಡ ಅಂಟಿಸ್ಬೋದು. ಆದರೆ ಅದು ನಾವು ಪ್ರತಿನಿತ್ಯ ಅದು ನಮಗೆ ಕಾಣುವಂತಿರಬೇಕು. ಪ್ರತಿದಿನ ಅದನ್ನು ನಾವು ನೋಡಿದ್ರೆ ಅಲ್ವಾ ನಾವು ಅದನ್ನು ಬೇಗ ಮ್ಯಾನಿಫೆಸ್ಟ್ ಆಗೋದು. ಈ ವಿಷನ್ ಬೋರ್ಡ್ ಮಾಡೋದು ತುಂಬ ಸುಲಭ.